ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ದೇಶದಲ್ಲಿ LPG ಗ್ಯಾಸ್ ಸಿಲಿಂಡರ್ ಇದರ ಸಮಸ್ಯೆ, ಆಮೇಲೆ ಫಾರಿನ್ ಕಂಟ್ರಿಯ ವಾರಿಂದಾಗಿ ನಮ್ಮ ಇಂಡಿಯಾಕ್ಕೆ ಫ್ಯೂಲ್ ಕೊಡುವುದಿಲ್ಲ. ಫ್ಯೂಲ್ ಅಂದರೆ ನಮ್ಮಲ್ಲಿ ಕರ್ಡ್ ಫ್ಯೂಲು ಅಥವಾ ಅವರ ಆಯಿಲನ್ನು ತಂದು ನಾವು ಅದನ್ನು ಫಿಲ್ಟ್ರೈಸ್ ಮಾಡಿದಾಗ ಗ್ಯಾಸ್ ಉತ್ಪಾದನೆ ಆಗುತ್ತೆ. ಈಗ ನಮಗೆ ಶಿಪ್ಪಲ್ಲಿ ಅವರು ಬರೆದಾಗ ಬ್ಯಾನ್ ಮಾಡಿದ್ದಾರೆ. ಅದರಿಂದ ಎಲ್ಲ ಮನೆಯಲ್ಲಿ ಚಿಂತಿತರಾಗಿದ್ದಾರೆ. ಸರ್ಕಾರ ಒಂದು ಕಡೆಯಿಂದ ಬೊಬ್ಬೆ ಆಗ್ತಾ ಉಂಟು, ನಮಗೆ ಫ್ಯೂಲ್ ಬೇಕು, ಗ್ಯಾಸ್ ಬೇಕು ಅಂತೇಳಿ. ಒಂದನೇದಾಗಿ ಕೊರೋನಾ ಟೈಮಲ್ಲಿ ನಾವು ಹಲವಾರು ಬುದ್ಧಿವಾದ ಕಲ್ತಿದ್ದೇವೆ. ಹೋಟೆಲ್ ತಿನ್ನೋದು ಬೇಡ ಅಂತ ಹೇಳಿ. ಒಂದು ಲೆಕ್ಕದಲ್ಲಿ ಹೋಟೆಲಲ್ಲಿ ಸಿಗದಿದ್ದಲ್ಲಿ ನಾವು ಸ್ವಂತ ಬೇಯಿಸಿ ತಿಂದಾಗ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಅದೇ ರೀತಿಯಲ್ಲಿ ನಮ್ಮ ಮಾನಸಿಕ ನೆಮ್ಮದಿಗೂ ಬಹಳ ತೃಪ್ತಿಕರವಾಗಿರುತ್ತೆ. ನಾನೀಗ ಗ್ಯಾಸ್ ಇಲ್ಲದಿದ್ದರೆ ಜನಗಳಿಗೆ ಏನು ಚಿಂತೆ ಮಾಡೋದು ಬೇಡ. ನೀವೇ ಒಂದು ಅಸ್ತ್ರ ಒಲೆಯನ್ನು ತಯಾರು ಮಾಡ್ಬೋದು. ಇದಕ್ಕೆ ಬೇಕಾದದ್ದು ಒಂದು 6 ಇಂಚಿದು ಒಂದು ಪೈಪ್ ಪೀಸ್. ಎಷ್ಟೋ ಸ್ಕ್ರ್ಯಾಪ್ ಪೀಸ್ ನಾವು ಬಿಸಾಡ್ತೇವೆ, ಅದು ಸ್ಕ್ರ್ಯಾಪ್ ಯಾರ್ಡಲ್ಲಿ ಸಿಗ್ತದೆ 6 ಇಂಚಿದು ಪೈಪ್ ಪೀಸ್. ಅದರಲ್ಲಿ ನೀವು ಈ ರೀತಿಯಲ್ಲಿ ಒಂದು ಚಿಸಲ್ ಅಲ್ಲಿ ಯೂಸ್ ಮಾಡಿ ಈ ಥರ ಹೋಲ್ ಮಾಡಬಹುದು. ಅಥವಾ 5 ಲೀಟರ್ನ ಪೇಂಟ್ದು ಡಬ್ಬ ಇದನ್ನು ಯೂಸ್ ಮಾಡಿಬಿಟ್ಟು, ಅಂದರೆ ಮೆಟಲಿದು ಡಬ್ಬ ಆಗಿರಬೇಕು, ಅದರಲ್ಲಿ ಈ ರೀತಿಯಲ್ಲಿ ಒಂದು ಹೋಲು ತೆಗೆದಾಗ ನಿಮಗೆ ಒಲೆ ರೆಡಿ ಆಗ್ತದೆ. ಆ ನಂತರ ನಿಮ್ಮಲ್ಲಿ ಹೋಲ್ಡು ಬಕೆಟಿನ ಹ್ಯಾಂಡ್ಲ್ಗಳು ಇದೆ. ಈ ಹೋಲ್ಡು ಬಟನ್ನ ಹ್ಯಾಂಡ್ಲ್ಗಳನ್ನು ಈ ರೀತಿಯಲ್ಲಿ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಗ್ಗಿಸಿದಾಗ ಅದರದ್ದು ನಮಗೆ ಅದರಲ್ಲಿ ಮಡಕೆ ಇಡುವುದಕ್ಕೆ ಅಥವಾ ಯಾವುದೇ ಒಂದು ವಸ್ತುಗಳನ್ನು ಇಟ್ಟು ಬೇಯಿಸೋದಕ್ಕೆ ಅನುಕೂಲವಾಗುತ್ತದೆ. ಹಾಗಾದ್ರೆ ನಿಮಗೆ ಮಾಡಬೇಕಾದ ಒಂದು 6 ಇಂಚ್ ಡಯಾಮೀಟ್ರ್ 8 ಇಂಚ್ ಹೈಟ್ ಇದು ಪೈಪಿನ ಪೀಸು, ಅಥವಾ 6 ಇಂಚ್ ಡಯಾಮೀಟ್ರ್ 8 ಇಂಚ್ ಹೈಟ್ ಇರುವಂಥ ಒಂದು ಪೇಂಟ್ದು ಡಬ್ಬ. ಇದನ್ನು ನೀವು ಈ ಥರ ಒಂದು ಹೋಲನ್ನು ಕಟ್ ಮಾಡೋದು ಬರೋ ಸುಲಭ. ನಮಗೆ 2 ಚಿಸಲ್ ಮತ್ತೊಂದು ಚಿಸಲ್ ಇದ್ದರೆ, ಸಪರೇಟ್ ಚಿಸಲ್ ಇದ್ದರೆ ನಾವೇ ಮನೆಯಲ್ಲಿ ಮಾಡಬಹುದು. ಹಾಗಂದರೆ ಅಸ್ತ್ರವಲಕ್ಕೆ ಈಗಿನ ರೇಟ್ ತುಂಬ ಬಲವಾಗಿದೆ. ಇದನ್ನು ನಾವೇ ಅಸ್ತ್ರವಲನ್ನು ರೆಡಿ ಮಾಡುವಂಥ ವಿಧಾನವನ್ನು ಹೇಳಿಕೊಡ್ತೀವಿ. ಈಗ ಇದನ್ನು ಹೇಗೆ ಮಾಡಬೇಕಂತ ಹೇಳಿದ್ರೆ, ಇದಕ್ಕೆ ಬೇಕಾದದ್ದು ಮರದ ಹುಡಿ ನಮ್ಮ ಲೋಕಲ್ ಸೋ ಮಿಲ್ಗಳಲ್ಲಿ ಅಥವಾ ಕಟ್ಟಿಂಗ್ ಮಾಡುವಂಥ ಎಲ್ಲ ಮಿಲ್ಗಳಲ್ಲಿ ಸಿಗ್ತದೆ. ಭಾರಿ ಚೀಪರ್ ರೇಟ್, 50 ರೂಪಾಯಿಗೆ ಒಂದು ಗೋಣಿ ಸಿಗುತ್ತದೆ. ತುಂಬಿಸಿದವನಿಗೊಂದು 10 ರೂಪಾಯಿ ಒಂದು ಗೋಣಿಗೆ. ಅದರಲ್ಲಿ ಟ್ರಾನ್ಸ್ಪೋರ್ಟಿಂಗ್ 20, ಅಂದರೆ ಒಂದು 70 ರೂಪಾಯಲ್ಲಿ ಒಂದು ಗೋಣಿ ನಮ್ಮ ಮನೆಗೆ ಬಂದು ಬೀಳ್ತದೆ. ಅದೇ ರೀತಿಯಲ್ಲಿ ಒಂದು ತುಂಡು ಕಟ್ಟಿಗೆ, ಒಳ್ಳೆ ಕ್ವಾಲಿಟಿಯ ಒಂದು ತುಂಡು ಕಟ್ಟಿಗೆ, ಇದರಲ್ಲಿ ಒಂದು ಸೇರು ಹಕ್ಕಿಯ ಒಂದು ಅನ್ನ ಬೇಯಿಸ್ಬೋದು. ಒಂದು ಹೊತ್ತಿಗೆ ಹೊಗೆ ಇಲ್ಲ, ಸ್ಮೋಕ್ ಇಲ್ಲ, ಏನು ನಮಗೆ ಪೊಲ್ಯೂಷನ್ಸ್ ಇಲ್ಲದೆ ನಾವು ಮಾಡುವಂಥ ವಿಧಾನ. ಈಗ ಇದನ್ನು ಹೇಗೆ ಮಾಡುವುದು ಅಂತ ಹೇಳಿದರೆ, ಇದಕ್ಕೆ 2 ಪೈಪುಗಳು, ಒಂದು ಪೈಪು 2 ಇಂಚ್ ಡಯಾಮೀಟ್ರು, ಒಂದು ಪೈಪು 1.5 ಇಂಚ್ ಡಯಾಮೀಟ್ರು. 2 ಇಂಚಿನ ಪೈಪನ್ನು ನಾವು 1.5 ಇಂಚ್ ಪೈಪನ್ನು ನಾವು ಈ ರೀತಿಯಲ್ಲಿ ಇಡ್ತೇವೆ. 1.5 ಇಂಚ್ ಪೈಪು. ಫಸ್ಟ್ ನಾವು ಇದಕ್ಕೆ ಸ್ವಲ್ಪ ಮರದ ಹುಡಿ ಹಾಕಿ ಅಡಿಯನ್ನು ಗಟ್ಟಿ ಮಾಡಬೇಕು. ಇದಕ್ಕೆ ಮರದ ಹುಡಿ ಹಾಕಿದೆ, ಇದು ಸ್ವಲ್ಪ ಗಟ್ಟಿಯಾಯಿತು. ಈಗ ನಾನು ಇದನ್ನು 1.5 ಇಂಚಿದು ಪೈಪನ್ನು ಒಳಗಿಟ್ಟೆ. ಅದೇ ರೀತಿಯಲ್ಲಿ 2 ಇಂಚ್ ಪೈಪನ್ನು ಟಾಪಿಗೆ ಇಡಬೇಕು. 2 ಇಂಚಿದ್ದು ಪೈಪನ್ನು ಟಾಪಿಗೆ ಇಟ್ಟು ಇದಕ್ಕೆ ನಾವು ಮರದ ಹುಡಿಯಲ್ಲಿ ಹಾಕಬೇಕು, ತುಂಬಿಸಬೇಕು. ಮರದ ಹುಡಿ ತುಂಬಿಸಿದಾಗ ಸಾಕಷ್ಟು ಪ್ರಮಾಣದಲ್ಲಿ ಮರದ ಹುಡಿ ತುಂಬಿಸಬೇಕು. ಆನಂತರ ಇಂಥ ಒಂದು ಕೋಲಲ್ಲಿ ಇದನ್ನು ಚೂರು ಗಟ್ಟಿ, ಜಾಸ್ತಿ ಬಲ ಬೇಡ, ಮರದ ಹುಡಿಯನ್ನು ಹಾಕಿ ಜಸ್ಟ್ ಇದನ್ನು ನಾವು ಒಂದು ಮರದ ಕಟ್ಟಿಗೆಯಲ್ಲಿ ಇದನ್ನು ಜಸ್ಟ್ ಪುಷಿಂಗ್ ಮಾಡಿ ಅಥವಾ ಸೆಟ್ಟಿಂಗ್ ಮಾಡಿದರೆ ನಮಗೆ ಅಸ್ತ್ರ ಒಳ್ಳೆ ರೆಡಿ ಆಗ್ತದೆ. ಈ ಮರದ ಹುಡಿಯನ್ನು ಫುಲ್ಲು ತನಕ ಹಾಕಬಾರ್ದು, ಯಾಕಂದರೆ ಬೆಂಕಿ ನಮಗೆ ಮೇಲ್ಗಡೆ ಬರಲಿಕ್ಕೆ ನಾವು ತುಂಬ ಗ್ಯಾಪ್ ಮಾಡಿ ಕೊಡಬೇಕು. ಈ ರೀತಿಯಲ್ಲಿ ಮಾಡಿ ಆದಮೇಲೆ ಇದನ್ನು ಜಸ್ಟ್ ಈಗ ರಿಮೂವ್ ಮಾಡಬೇಕು. ಇದನ್ನು ಜಸ್ಟ್ ರಿಮೂವ್ ಮಾಡಿದಾಗ ನಮಗೆ ಅಸ್ತ್ರವೆಲ್ಲ ರೆಡಿ ಆಯಿತು. ಆನಂತರ ಇದಕ್ಕೆ ಜಸ್ಟ್ ಒಂದು ಕಟ್ಟಿಗೆಯನ್ನು ಇಟ್ಟು ಇದಕ್ಕೆ ನಾವು ಚೂರು ಇಷ್ಟೇ ಪ್ರಮಾಣದ ಡೀಸೆಲ್, ಇಷ್ಟೇ ಸಾಕು ಡೀಸೆಲನ್ನು ಹಾಕಿ ನಾವೊಂದು ಪೇಪರಲ್ಲಿ
ಪೇಪರಲ್ಲಿ ಬೆಂಕಿ ಕೊಟ್ಟಾಗ ಬೆಂಕಿ ರೆಡಿ ಆಯಿತು. ಆನಂತರ ಇದನ್ನು ನಾವು ಇದರ ಮೇಲೆ ಇಟ್ಟು ಇದರಲ್ಲಿ ಮಣ್ಣಿದು ಮಾಡಕ್ಕೆ ಇಟ್ಟರೆ ಇಲ್ಲ, ಇದರಲ್ಲಿ ನಾವು ಈ ಕಟ್ಟಿಗೆಯಲ್ಲಿ 1 ಸೇರು ಹಾಕಿದ್ದು ಅನ್ನವನ್ನು ಮಾಡಬಹುದು. ಈ ಕಟ್ಟಿಗೆಯಲ್ಲಿ 1 ಸೇರು ಹಾಕಿದ್ದು ಅನ್ನವನ್ನು ಮಾಡಬಹುದು. ಈಗ ನಮ್ಮ ಮನೆಯಲ್ಲಿ ಅನ್ನ ಬೇಯುವಂಥ ವಿಧಾನ ನೋಡಿ. LPG ಗ್ಯಾಸ್ ಬರುವುದಿಲ್ಲ, LPG ಗ್ಯಾಸ್ ಸಿಗುವುದಿಲ್ಲ ಅಂತೇಳಿ ಎಷ್ಟೋ ಮನೆಯಲ್ಲಿ ಈಗ LPG ಗ್ಯಾಸ್ ಸ್ಟಾಕ್ ಮಾಡೋದನ್ನೇ ದೊಡ್ಡ ವಿಚಾರ ಮಾಡಿದ್ದಾರೆ. ಯಾಕಂದರೆ LPG ಗ್ಯಾಸ್ ಇಲ್ಲದ್ರೆ ಸಾಯ್ತೇವೆ ಎಂಬ ಭಯದಿಂದ ನಡ್ತಾ ಇದ್ದಾರೆ. ಈ ರೀತಿಯಲ್ಲಿ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಈ ಅಸ್ತ್ರ ಒಲೆ ಮೊದಲು ಬಡತನ ಇರುವಾಗ ಮಾಡಿದಂತಹ, ಈಗ ನಮ್ಮ ಮನೆಗೆ ಏನು ಸ್ಮೋಕ್ ಬರೋದಿಲ್ಲ ನೋಡಿ. ಇದರಲ್ಲಿ ಸ್ಮೋಕ್ ಏನಿಲ್ಲ, ಮನೆ ಏನು ಕಪ್ಪಾಗೋದಿಲ್ಲ, ಏನೂ ಇಲ್ಲ. ಹಾಗೆ ಮನೆ ಅಂಗಳದಲ್ಲಿ ಸಹ ಮಾಡಿ ಇದನ್ನು ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಈ ರೀತಿಯಲ್ಲಿ ನಾವು ಅಡಿಗೆಯನ್ನು ಮಾಡಿಕೊಂಡು ನಮ್ಮ ಭಾರತ ದೇಶ ಫ್ಯೂಲಿಗೋಸ್ಕರ ಬೇರೆ ದೇಶದವರಟ್ಟೆ ಶರಣಾಗತಿ ಆಗುವುದನ್ನು ನಾವು ನಮ್ಮ ಮನೆಯಿಂದಲೇ ಪ್ರಾರಂಭಿಸೋಣ ಎಂದು ಹೇಳುತ್ತಾ ಮುಂದೆ ನನ್ನ ಅನ್ನ ಬೇಯುವುದು ಹೇಗೆ ಅಂತ ತೋರಿಸ್ತೇನೆ ನಾನು. ಎಲ್ಲರಿಗೂ ಧನ್ಯವಾದ. ಮರದ ಹುಡಿಯ ಸ್ಟಾಕ್ 1 ಗೋನಿಗೆ 50 ರೂಪಾಯಿ ಪ್ಲಸ್ 20 ರೂಪಾಯಿ ಟ್ರಾನ್ಸ್ಪೋರ್ಟಿಂಗ್. 1 ವರ್ಷ ತನಕ ಏನು ಭಯ ಇಲ್ಲ.